ಹಾಯ್ ಫ್ರೆಂಡ್ಸ್, ನಾನು ಹೇಳ್ದ ಹಾಗೆ ಅಡುಗೆ ಮನೆಯದು ಮತ್ತು ದೇವ್ರ ಮನೆ ಹಾಗೆಯೇ ಬಟ್ಟೆಗಳು ನಾವೇ ಶಿಫ್ಟ್ ಮಾಡ್ಕೊಂಡಿದ್ದು ಬಾಡಿಗೆ ಮನೆಗೆ. ಸೊ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಅಂದರೆ ನೀಟಾಗೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋದು ಅಂತ. ಹಾಗಾಗಿ ನನ್ನ ಮಗನಿಗೆ ತಿಂಡಿ ಮಾಡು ಅಂತ ಹೇಳಿದೆ. ಸೊ ಅವನು ಪಾಸ್ತಾ ಮಾಡ್ತಾಯಿದ್ದಾನೆ. ನಾನು ಎಲ್ಲನೂ ಪ್ಯಾಕ್ ಮಾಡಿ ಅಡುಗೆ ಮನೆಗೆ ಶಿಫ್ಟ್ ಮಾಡಾಯಿತು. ಇನ್ನೊಂದು ಸ್ವಲ್ಪ ಬಟ್ಟೆಗಳದ್ದೆಲ್ಲ ಇನ್ನಿಷ್ಟಿದೆ. ಇಷ್ಟು ಮುಗಿಸ್ಕೊಂಡ್ರೆ ಇನ್ನು ನಮಗೇನು ಇರೋಲ್ಲ ಕೆಲಸ ಇನ್ನೂ ಶಿಫ್ಟಿಂಗ್ದು. ಸೊ ಬಟ್ಟೆಗಳಂತೂ ಯಾಕಂದರೆ ಅವ್ರಿಗೆ ಕೊಟ್ಟರೆ ನೀವು ನೋಡಿರ್ಬೋದು, ಅವ್ರು ಅದೇನು ಚೆನ್ನಾಗಿ ಐಟಮ್ಸ್ ಎಲ್ಲ ಜೋಡಿಸ್ಕೊಡ್ಲಿಲ್ಲ, ಅದು ಸಿಕ್ಕಾಬಿಟ್ಟೆ ಧೂಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನಂತೂ ಬಟ್ಟೆ ಎಲ್ಲ ಮುಟ್ಬೇಡಿ ಅಂತ ಹೇಳಿದ್ದು. ನಾವೇ ಶಿಫ್ಟ್ ಮಾಡ್ಕೊಂಡು, ಯಾಕಂದರೆ ನಮ್ಮದು ಸ್ವಂತ ಮನೆ ಆಗಿರೋದ್ರಿಂದ ನಿಧಾನಕ್ಕೆ ತೊಗೊಂಡ್ರಾಯ್ತು ಅಂತ. ಈ ಫ್ರಿಜ್ಜು ಚೇಂಜ್ ಮಾಡಬೇಕು, ಬಟ್ ಮನೆ ಕಟ್ಟೋವ್ರಿಗೆ ಇರಲಿ ಅಂತ ನೋಡಿ ಯಾಕೋ ನೀರು ಈ ರೀತಿ ಬರ್ತಾ ಇದೆ. ಇದಕ್ಕೇನಾದ್ರು ಸಜೆಷನ್ಸ್ ಗೊತ್ತಿದ್ರೆ ಹೇಳಿ. ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಏನಕ್ಕೆ ಅಂತ ಚೇಂಜ್ ಮಾಡಿಲ್ಲ. ಹಾಗೆಯೇ ಇದೊಂದು ಟಾಪ್ ತರಿಸಿದ್ದೆ, ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟು ಒಂದು ₹190 ಅಷ್ಟೇ. ಯಾರಿಗಾದರೂ ಬೇಕಿದ್ದರೆ ಹೇಳಿ, ಲಿಂಕ್ ಕೊಡ್ತೀನಿ. ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.